ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಏನಪ್ಪಾ ಇಷ್ಟು ಬೇಗ ಎದ್ಬಿಟ್ಟಿದೀನಿ ಅಂತನಾ? ನವರಾತ್ರಿ ಹಬ್ಬದ 2ನೇ ದಿವಸ ಅಲ್ವಾ ಇವತ್ತು. ಮನೇಲಿ ಪೂಜೆ ಎಲ್ಲ ಮಾಡ್ತಾರಲ್ವಾ, ಸೊ ಹಂಗಾಗಿ ಬೆಳಿಗ್ಗೆ ಬೇಗ ಎದ್ದೆ. ಆದ್ರೆ ಮಕ್ಕಳು ಇಬ್ರು ಇನ್ನೂ ಮಲ್ಗಿದ್ರು. ಅವ್ರಿಗೆ ಸ್ವಲ್ಪ ಕೋಲ್ಡ್ ಹಾಗೆ ಇದೆ, ಪರವಾಗಿಲ್ಲ. ನೆನ್ನೆಗಿಂತ ಇವತ್ತು ಪರವಾಗಿಲ್ಲ. ಸ್ವಲ್ಪ ವಿಕ್ಸ್ ಮತ್ತೆ ಮೆಡಿಸಿನ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಜ್ವರ ಏನೋ ಕಮ್ಮಿ ಆಗಿದೆ, ಸ್ವಲ್ಪ ಕೋಲ್ಡ್ ಇದೆ, ಕಮ್ಮಿ ಆಗುತ್ತೆ ಇವತ್ತು ನಾಳೆ. ಸೊ ನೋ ವರೀಸ್, ಇಬ್ರು ಚೆನ್ನಾಗಿದ್ದಾರೆ. ಅಂಡ್ ನಾನೇ ಸ್ವಲ್ಪ ಓಡಾಡ್ಕೊಂಡ್ ಬರೋಣ ಅಂತ ಹೇಳಿ ಟೆರೆಸ್ ಮೇಲೆ ಹೋದೆ. ವೆದರ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಬೆಳಗ್ಗೆ ವಾತಾವರಣ ಚೆನ್ನಾಗಿತ್ತು. ಅಂಡ್ ನನ್ನ ಸ್ಕಿನ್ ಕೇರ್ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದೆ. ಸೊ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಇತ್ತೀಚೆಗೆ ನನ್ಗೆ ಎಲ್ರು ಕೇಳ್ತಾ ಇರ್ತೀರಾ, ನಿಮ್ ಸ್ಕಿನ್ ಇಷ್ಟು ಕ್ಲಿಯರ್ ಆಗಿದೆ, ಇಷ್ಟು ಗ್ಲೋ ಆಗಿದೆ, ಏನ್ ಯೂಸ್ ಮಾಡ್ತೀರಾ ನೀವು, ನಮಗೂ ಸಹ ಶೇರ್ ಮಾಡಿ ಅಂತ ತುಂಬಾ ಕಮೆಂಟ್ಸ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಪರ್ಸನಲ್ ಆಗಿ ಮೆಸೇಜ್ ಕೂಡ ಬರುತ್ತೆ. ಸೊ ಹಂಗಾಗಿ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ಆಕ್ಚುಲಿ ಸ್ಕಿನ್ ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ. ಇದು ನನ್ನ ಫ್ರೆಂಡ್ ಒಬ್ಳು ಸಜೆಸ್ಟ್ ಮಾಡಿರೋದು ನನಗೆ. ಯಾಕೆ ಅಂತಂದ್ರೆ ಇವಾಗಿನ ಹೆಣ್ಮಕ್ಳು ತುಂಬಾನೇ ಫೇಸ್ ಮಾಡ್ತಾ ಇರ್ತೀವಿ ನಾವು. ಪ್ರೆಗ್ನೆಂಟ್ ಇಂದ ಮತ್ತೆ ಆಫ್ಟರ್ ಡೆಲಿವರಿನೂ ಸಹ ತುಂಬಾ ಸ್ಕಿನ್ ಇಶ್ಯೂಸ್ ಆಗ್ತಾ ಇರುತ್ತೆ. ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಯಾಕಂದ್ರೆ ಮಕ್ಕಳನ್ನ ನೋಡ್ಕೊಬೇಕು, ನೈಟ್ ಎಲ್ಲ ನಿದ್ದೆ ಮಾಡಲ್ಲ, ಮತ್ತೆ ಪಿಂಪಲ್ ಇಶ್ಯೂಸ್, ಪಿಗ್ಮೆಂಟೇಷನ್ಸ್, ಈ ತರ ತುಂಬಾನೇ ಇಶ್ಯೂಸ್ ಫೇಸ್ ಮಾಡ್ತಾ ಇರ್ತೀವಿ. ನನಗಂತೂ ಫಸ್ಟ್ನೇ ಡೆಲಿವರಿಲೂ ನಾನು ಫೇಸ್ ಮಾಡಿದೀನಿ, ಈಗ್ಲೂ ಫೇಸ್ ಮಾಡ್ತಾ ಇದ್ದೆ ನಾನು. ಸೊ ನನ್ನ ಫೇಸ್ ನೋಡಿ ನನ್ನ ಒಬ್ಳು ಫ್ರೆಂಡ್ ಸಜೆಸ್ಟ್ ಮಾಡಿದ್ಲು, ನನಗೆ ಒಂದು ಪ್ರಾಡಕ್ಟ್ ನ ಸಜೆಸ್ಟ್ ಮಾಡಿದಾಳ ನನಗೆ. ತುಂಬಾ ಹಾನೆಸ್ಟ್ ಆಗಿ ರಿವ್ಯೂ ಮಾಡ್ತಾ ಇದ್ದೀನಿ ನಾನು ಇದನ್ನ. ನೋಡಿ, ಕ್ಯೂರ್ ಸ್ಕಿನ್ ಅಂತ ಅನ್ಬಿಟ್ಟು ಇದು ಒಂದು ಆಪ್ ಬರುತ್ತೆ ನಮ್ಗೆ. ಆ ಆಪ್ ಅಲ್ಲಿ ಪ್ರತಿಯೊಂದು ನಮ್ಗೆ ತುಂಬಾ ನೀಟಾಗಿ ಅರ್ಥ ಆಗುತ್ತೆ ನಮ್ಗೆ ಯಾವ ರೀತಿ ಆಪ್ ಯೂಸ್ ಮಾಡೋದು ಅಂತ. ಅಂದ್ರೆ ಮೊದ್ಲಿಗೆ ನಾವು ಆಪ್ ಹಾಕೋಬೇಕು. ಆಪ್ ಅಲ್ಲಿ ಮೇಲಾ ಫಿಮೇಲಾ ಅಂತ ಕೇಳುತ್ತೆ, ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ನಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ನಮಗೆ ಬೇಕು ಅಂತ ಕೇಳ್ತಾರೆ, ನಮ್ಮ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ನಮ್ಗೆ ಸ್ಕಿನ್, ನಮ್ಗೆ ಏನ್ ಸ್ಕಿನ್ ಕನ್ಸರ್ನ್ ಇರುತ್ತೆ, ನಮ್ಗೆ ಏನ್ ಪ್ರಾಬ್ಲಮ್ ಇರುತ್ತೆ ನಮ್ಮ ಸ್ಕಿನ್ ಮೇಲೆ, ಪಿಗ್ಮೆಂಟೇಶನ್ ಪ್ರಾಬ್ಲಮ್, ಆಕ್ನಿ ಪ್ರಾಬ್ಲಮ್, ಮತ್ತೆ ಸೆನ್ಸಿಟಿವ್ ಸ್ಕಿನ್. ನನಗೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇತ್ತು, ಮತ್ತೆ ಡಾರ್ಕ್ ಸರ್ಕಲ್ಸ್, ಮತ್ತೆ ಇಲ್ಲೆಲ್ಲ ಸ್ವಲ್ಪ ಪಿಗ್ಮೆಂಟೇಶನ್ ಪ್ರಾಬ್ಲಮ್ಸ್, ಆಕ್ನಿ ಪ್ರಾಬ್ಲಮ್ಸ್ ಇತ್ತು. ಸೊ ಡಾಕ್ಟರ್ ಕನ್ಸಲ್ಟೇಷನ್ ತಗೊಂತಾರೆ ನಮ್ಮ ಸ್ಕಿನ್ ಮೇಲೆ. ಆಮೇಲೆ ಫ್ರಂಟ್ ಇಂದ ನಮ್ಮ ಫೇಸ್ ನ ಒಂದ್ಸಲಿ ಫೋಟೋ ತಗೊಂತಾರೆ, ಮತ್ತೆ ಸೈಡ್ ಫೇಸ್ ಇಂದನು ತಗೊಂತಾರೆ. ನೀವು ಸ್ಕ್ರೀನ್ ಹಾಕಿರ್ತೀನಿ, ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅವ್ರ ಕನ್ಸಲ್ಟೇಷನ್ ಮಾಡ್ತಾರೆ ಅಂತ. ಇದು ಡಾಕ್ಟರ್ ಕನ್ಸಲ್ಟೇಷನ್ ತುಂಬಾ ಫ್ರೀ ಆಗಿರುತ್ತೆ. ನಾವು ಆಚೆ ಹೋದ್ರೆ 3,000-5,000 ಅಂತೂ ಚಾರ್ಜ್ ಮಾಡೇ ಮಾಡ್ತಾರೆ ನಮ್ಗೆ. ಆದ್ರೆ ಇದ್ರಲ್ಲಿ ಏನು ಚಾರ್ಜ್ ಮಾಡಲ್ಲ ಕನ್ಸಲ್ಟೇಷನ್ಗೆ. ನೋಡಿ, ನನ್ನ ಸ್ಕಿನ್ ತಕ್ಕನಾಗೆ, ನಾನು ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೆ ಅದ್ರ ತಕ್ಕನಾಗೆ ನನಗೆ ಈ ರೀತಿ ಕಸ್ಟಮೈಸೇಷನ್ ಪ್ರಾಡಕ್ಟ್ಸ್ ಕಳಿಸ್ಕೊಟ್ಟಿದ್ದಾರೆ ನನಗೆ. ನೋಡಿ, ಫೇಸ್ ವಾಶ್ ಇದೆ, ಸನ್ಸ್ಕ್ರೀನ್ ಇದೆ, ಮತ್ತೆ ಅವರು ಹೇಗೆ ಇದನ್ನ ಉಪಯೋಗಿಸೋದು ಅಂತಾನೂ ಸಹ ನಮಗೆ ಗೈಡ್ ಮಾಡ್ತಾರೆ ಇದರಲ್ಲಿ. ಡಾಕ್ಟರು, ಡರ್ಮಟಾಲಜಿಸ್ಟು, ಯಾವುದೇ ರೀತಿ ಭಯ ಪಡ್ದೇನೆ ಆರಾಮಾಗಿ ಯೂಸ್ ಮಾಡಬಹುದು ನಾವು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಮಂತ್ಲಿ ನಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಚೆಕಪ್ ಇರುತ್ತೆ. ನಮ್ಮ ಅಪಾಯಿಂಟ್ಮೆಂಟು ನಮಗೆ ಯಾವ ಟೈಮ್ ಬೇಕು ಅಂತ ನಾವೇ ಅವರಿಗೆ ಟೈಮಿಂಗ್ಸ್ ಹೇಳಿದ್ರೆ ಅವಾಗ ನಮಗೆ ಅವರು ರಿಮೈಂಡ್ ಮಾಡಿ ನಮ್ಮ ಒಂದು ಸ್ಕಿನ್ನು ಯಾವ ರೀತಿ ವರ್ಕ್ ಆಗ್ತಿದೆ, ಯೂಸ್ ಮಾಡಾದ್ಮೇಲೆ ಯಾವ ರೀತಿ ವರ್ಕ್ ಆಗ್ತಿದೆ, ಮತ್ತೆ ಏನಾದ್ರು ಚೇಂಜ್ ಮಾಡ್ಬೇಕಾ ಪ್ರಾಡಕ್ಟ್ಸ್ ಅಲ್ಲಿ ಅನ್ನೋದು ಸಹ ನಮಗೆ ಕೇಳ್ತಾರೆ, ಮತ್ತೆ ಹೇಳ್ತಾರೆ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ. ಸೊ ಆರಾಮಾಗಿ ಯಾರು ಬೇಕಾದ್ರೂ ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡಬಹುದು. ನಮ್ಮ ಸ್ಕಿನ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮಗೆ ಅವರು ಪ್ರಾಡಕ್ಟ್ಸ್ ನ ಕೊಡ್ತಾರೆ. ಮತ್ತೆ ಯಾರಿಗಾದ್ರೂ ಈ ಪ್ರಾಡಕ್ಟ್ಸ್ ಯೂಸ್ ತಗೋಬೇಕು ಅಂತ ಅನ್ಸಿದ್ರೆ ನನ್ನ ಪ್ರಾಡಕ್ಟ್ ಕೂಪನ್ ಕೋಡ್ LSV100 ಅಂತ ಬರುತ್ತೆ, ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಕೂಪನ್ ಕೋಡ್ ಇಂದ ನೀವು ಯೂಸ್ ಮಾಡಿದ್ರೆ ಪ್ರಾಡಕ್ಟ್ ಮೇಲೆ 100 ರೂಪೀಸ್ ಆಫ್ ಸಿಗುತ್ತೆ. ಇದು ನನಗೆ 1499ಗೆ ಸಿಕ್ಕಿರೋ ಅಂತದ್ದು. ನೀವೇನಾದ್ರೂ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ ತಗೊಂಡ್ರೆ 100 ರೂಪೀಸ್ ಆಫ್ ಸಿಗುತ್ತೆ, ಮತ್ತೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ನಾನು ಆಲ್ಮೋಸ್ಟ್ 15 to 20 ಡೇಸ್ ಇಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆ, ಮತ್ತೆ ನನ್ನ ಪ್ರಾಬ್ಲಮ್, ಸ್ಕಿನ್ ಮೇಲಿನ ಪ್ರಾಬ್ಲಮ್ ಸ್ವಲ್ಪನೇ ರೆಡ್ಯೂಸ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಸ್ಕಿನ್ ಎಷ್ಟು ಗ್ಲೋ ಇದೆ ನಂದು.
ಯಾರು ಬೇಕಾದ್ರೂ ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಆ್ಯಪ್ ಲಿಂಕ್ ಕೂಡ ಹಾಕಿರ್ತೀನಿ, ಮತ್ತೆ ನನ್ನ ಕೂಪನ್ ಕೋಡು ಸಹ ಹಾಕಿರ್ತೀನಿ. ಸ್ಕ್ರೀನ್ ಮೇಲೂ ನೀವು ನೋಡ್ತಾ ಇರ್ಬೋದು, ಮತ್ತೆ ಕಮೆಂಟ್ಸ್ ಬಾಕ್ಸ್ ಅಲ್ಲೂ ನಾನು ಹಾಕಿರ್ತೀನಿ. ಯಾರಿಗಾದ್ರೂ ತಗೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಖಂಡಿತ ತಗೊಬಹುದು. ಮತ್ತೆ ನಾವು ಆಚೆ ಹೋಗಿ ತಗೋತೀವಿ ಅಂತಂದ್ರೆ ಏನಿಲ್ಲ ಅಂದ್ರೂ 5,000 ಅಂತೂ ಮಿನಿಮಮ್ ಖರ್ಚಾಗುತ್ತೆ. ಟ್ರಾವೆಲ್ ಮತ್ತೆ ಡಾಕ್ಟರ್ ಕನ್ಸಲ್ಟೇಷನ್ ಅಂತ. ಇದ್ರಲ್ಲಿ ಆ ರೀತಿ ಏನು ಇಲ್ಲ, ನಾವು ಕೂತಲ್ಲೇನೆ ನಮ್ಮ ಪ್ರಾಬ್ಲಮ್ಸ್ ನಾವು ಹೇಳಿ ತಗೋಬಹುದು. ಮತ್ತೆ ಇಂಪಾರ್ಟೆಂಟ್ ಆಗಿ ಡಾಕ್ಟರು ನಮಗೆ ಯಾವ ರೀತಿ ಡಯಟ್ ಪ್ಲಾನು ಸಹ, ಹೆಲ್ತಿಯಾಗಿ ಯಾವ ರೀತಿ ಡಯಟ್ ಮೇಂಟೈನ್ ಮಾಡಬೇಕು ಅಂತಾನು ಸಹ ನಮ್ಗೆ ಅವರು ಚಾರ್ಟ್ ಕೊಡ್ತಾರೆ, ಒಂದು ಪ್ಲಾನ್ ಹೇಳ್ತಾರೆ. ಆದಷ್ಟು ನಾವು ನೀರು ಸಹ 2-3 ಲೀಟರ್ ನೀರು ಕುಡಿಬೇಕು. ಮತ್ತೆ ಹೆಲ್ತಿ ಆಗಿರೋ ಫುಡ್, ಫ್ರೂಟ್ಸ್, ವೆಜಿಟೇಬಲ್ಸ್ ಈ ರೀತಿನೇ ನಾವು ತಗೊಂಡ್ ಬಂದ್ರೆ ನಮ್ಗೆ ಇದು ತುಂಬಾನೇ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ನೋಡಿ, ಕ್ಯೂರ್ ಸ್ಕಿನ್ ಅಂತ ತುಂಬಾ ಬೆನಿಫಿಟ್ ಆಗಿದೆ ನನ್ಗೆ ಇದನ್ನ ಯೂಸ್ ಮಾಡದ್ಮೇಲೆ. ಸೊ ಯಾರಿಗೆಲ್ಲ ಇಷ್ಟ ಆಯ್ತು ಹೋಗಿ ಪರ್ಚೇಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯಾವುದು ಅಂತ. ಹಂಗೆ ಟೆರೆಸ್ ಮೇಲೆ ಹೋಗಿದ್ನಲ್ಲ, ಸ್ವಲ್ಪ ನಮ್ಮಮ್ಮ ಹಂಗೆ ಹೂವು ಎಲ್ಲ ಯಾವ್ದಾದ್ ಬಿಟ್ಟಿದೆ ಕಿತ್ಕೊಂಡ್ ಬಂದ್ಬಿಡು ಪೂಜೆಗೆ ಅಂತ ಹೇಳಿದ್ರು. ಅಷ್ಟೊತ್ತಿಗಾಗ್ಲೇ ನನ್ನ ಮಗಳು ಎದ್ದೇ ಬಿಟ್ಟಿದ್ಲು. ನನ್ನ ವಾಯ್ಸ್ ಕೇಳಿಸಿದ್ರೆ ಸಾಕು ಎದ್ಬಿಡ್ತಾಳೆ ನನ್ನ ಮಗಳು. ಆಮೇಲೆ ಟೆರೆಸ್ ಮೇಲೆ ಇಬ್ರು ಹೋದ್ವಿ. ನೋಡಿ, ಮೆಣಸಿನ್ಕಾಯಿ ಬಿಟ್ಟಿದೆ, ಸ್ವಲ್ಪ ಕನಕಾಂಬ್ರ ಹೂ ಬಿಟ್ಟಿತ್ತು, ರುದ್ರಾಕ್ಷಿ ಹೂವ. ತುಂಬಾ ಚೆನ್ನಾಗ್ ಅನ್ಸುತ್ತೆ. ನಾವ್ ಬೆಳ್ದಿರೋ ಗಿಡದಲ್ಲೇ ನಾವು ದೇವ್ರಿಗೆ ತಗೊಂಡೋಗಿ ಪೂಜೆ ಮಾಡೋದು, ಇಲ್ಲ ನಾವೇ ಹೂವ ಮುಡ್ಕೊಳ್ಳೋದಾಗಿರ್ಬೋದು. ಕಟ್ಟಿ ತುಂಬಾ ಚೆನ್ನಾಗ್ ಅನ್ಸುತ್ತೆ. ನೋಡಿ, ಮಲ್ಗೆ ಹೂವನು ಬಿಟ್ಟಿದೆ, ಇವಾಗ ಬರ್ತಾ ಇದೆ. ಅದಾದ್ಮೇಲೆ ಜಾಜಿ ಹೂವನೋ ಏನೋ ಅಂತಾರೆ ಇದಕ್ಕೆ, ನಾನು ಮರ್ತೋದೆ. ಸೊ ಎಲ್ಲಾ ಹೂವನು ಬಿಟ್ಟಿದ್ದಾರೆ. ಆಮೇಲೆ ಗೊಬ್ಬರಕ್ಕೆ ನಾವೇನ್ ಯೂಸ್ ಮಾಡ್ತೀವಿ ಅಂತಂದ್ರೆ, ಮಾಮೂಲಿ ದೇವ್ರಿಗೆ ಹೂವ ಅಂತೂ ಇಟ್ಟೇ ಇಡ್ತೀವಿ. ಅದ್ ಹೂವ ನೆಕ್ಸ್ಟ್ ಡೇ ಆಚೆ ಬಿಸಾಕೋ ಬದಲು ಈ ರೀತಿ ತಗೊಂಡ್ ಹೋಗಿ ಗಿಡಗಳು ಹಾಕಿದ್ರೆ ತಿರ್ಗಾ ಅದು ರೀಸೈಕಲ್ ಆಗುತ್ತೆ. ಅದೇ ಗೊಬ್ಬರ ಆಗಿ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ. ನೋಡಿ, ಅಷ್ಟೊತ್ತಿಗಾಗ್ಲೂ ನನ್ನ ಮಗಳು ಸಹ ಬಂದ್ಲು ನನ್ನ ಜೊತೆ. ನಾನು ಹೂವ ಕಿತ್ಕೊಡ್ತೀನಿ ಮಮ್ಮ ಅಂತ ಹೇಳಿ. ಸೊ ನೆಕ್ಸ್ಟ್ ನಾನು ಅವಳ ಕೈಲೇ ಪೂಜೆ ಮಾಡಿಸ್ತೀನಿ. ಸೊ ಮಕ್ಳಿಗೆ ಅಮ್ಮನ ಫಾಲೋ ಮಾಡೋದು ಜಾಸ್ತಿ ಅಂತೆ. ಮಕ್ಕಳು ಎಲ್ಲೇ ಹೋದ್ರು ಹಿಂದೆನೇ ಬರ್ತಾ ಇರ್ತಾರೆ, ಅದ್ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ ಅಂತ. ಅವರು ಇವಾಗೇನೋ ಕೆಲಸ ಮಾಡ್ತೀನಿ ಅಂತ ಅಂತಾರೆ ಈ ಚಿಕ್ಕ ವಯಸ್ಸಲ್ಲಿ. ಆಮೇಲೆ ನಮ್ ತರ ದೊಡ್ಡವರಾದ್ಮೇಲೆ ಮಾಡೋ ಟೈಮಲ್ಲಿ ಕೆಲ್ಸಗಳು ಮಾಡಲ್ಲ ಅವರು. ಅದಾಗಲ್ಲ ಇದಾಗಲ್ಲ ಅಂತ ಹೇಳ್ತಾರೆ. ಅವ್ನ ಈ ಕಡೆ ಕರ್ಕೊಂಡ್ ಹೋಗ್ತಿಲ್ಲ ನೀನ್ ಎತ್ತಕ್ ಹೂವ ಎಲ್ಲ. ಜಾಣ ಮರಿ ಯಾಕಪ್ಪ ಗುಡ್. ಸ್ವಲ್ಪ ಹಂಗೆ ಹಾಲು ಕಾಯೋದಕ್ಕಿಟ್ಟೆ. ಅವಳಿಗೆ ಹಾಲು ಕೊಡ್ಬೇಕಿತ್ತು, ಸ್ವಲ್ಪ ಅರ್ಶಿನ ಹಾಕಿ ಕೊಡು ಅಂತ ಹೇಳಿದ್ರು ನಮ್ಮತ್ತೆ. ಸೊ ಹಂಗಾಗಿ ಅಂಡ್ ಟಿಫನಿಗೆ ಏನ್ ಮಾಡಿದ್ವಿ ಅಂದ್ರೆ ಎಣ್ಗೊಜ್ಜು ಮಾಡ್ಕೊಂಡ್ವಿ. ಆಲ್ರೆಡಿ ನಾನು ರೆಸಿಪಿ ಹೇಳಿದೀನಿ. ಏನಿಲ್ಲ, ಸಿಂಪಲ್ಲು ಮಟನ್ ಸಾರ್ಗೆ ಏನೆಲ್ಲ ಮಾಡ್ತೀವಿ ಅದೇ ತರನೇ ಸೇಮ್ ಖಾರ ಇದಕ್ಕೂ ಎಣ್ಗಾಯಿಗೆ ಹಾಕುವಂಥದ್ದು ಚೆನ್ನಾಗಿ ಬರುತ್ತೆ ಟೇಸ್ಟ್. ಆಸ್ ಇಟ್ ಈಸ್ ಸೇಮ್ ಏನು ಮಟನ್ಗೆ ಯೂಸ್ ಮಾಡ್ತೀವಿ ಅದೇ ತರ. ರೊಟ್ಟಿ ಮಾಡಿದ್ರು, ರಾಗಿ ದೋಸೆ ತರ, ಅದನ್ನೇ ಬೆಳಿಗ್ಗೆ ಟಿಫನ್ಗೆ ತಿಂದ್ವಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಆಯಿಲ್ ಜಾಸ್ತಿ ಯೂಸ್ ಮಾಡಬೇಕು. ಅಂಡ್ ಇದು ಒಂದು ರೆಮಿಡಿ ಅಂತಾನೆ ಹೇಳ್ಬೋದು. ಮಕ್ಕಳಿಗೆ ಕೋಲ್ಡ್ ಆಗಿದ್ದಾಗ, ಶೀತ ಆಗಿದ್ದಾಗ ಈ ರಾಗಿ ಹಸಿಟ್ಟು ಎಲ್ಲಾರ ಮನೇಲೂ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಅರ್ಶಿನ ಮಿಕ್ಸ್ ಮಾಡ್ಕೊಂಡು, ನನ್ನ ಮಗನ್ಗೆ ಇನ್ನ ಸುಳಿ ಇರುತ್ತಲ್ವಾ, ಚಿಕ್ಕ ಮಕ್ಳಿಗಂದ್ರೆ ಇನ್ನ ಸುಳಿ ಇರುತ್ತೆ, ಸುಳಿ ಮೇಲೆ ಒಂಚೂರು ಹಾಕ್ಬೇಕು. ಆಮೇಲೆ ಕೈ ಕಾಲ್ಗೆಲ್ಲ ಸ್ನಾನ ಆದ್ಮೇಲೆ ತಿಕ್ಕೋದ್ರಿಂದ ಉಪಯೋಗ ಆಗುತ್ತೆ. ಆ ಆಂಟಿ ಕೈ ಯಾಕೆ ಇಕ್ಕೋ ಬರ್ತಾ ಇದ್ಯಾ? ಎಲ್ಗೋಗಿದ್ದೆ? ನಿಧಾನ, ಮಲ್ಗಿಲ್ಲ ಅಮ್ಮ ಅವನು. ಮಗಳದು ಹೆಂಗ್ ಮಾಡ್ದೆ ಈಗ ವಿಡಿಯೋ? ಬಾಮ ಒಳಗ್ ಬಾಮ.
ನೋಡಿ. ನೋಡಿ ಹೆಂಗ್ ಮಾಡ್ತಾ ಇದ್ದಾಳೆ ಪೂಜೆ ಅಂತ. ಕೆಲವೊಂದ್ಸಲಿ ನಾನೇ ಮಾಡ್ತೀನಿ ಅಂತ ಈಸ್ಕೊಂಡ್ ಮಾಡ್ತಾಳೆ. ಹಂಗೆ ಹಾಡು ಬೇರೆ ಹಾಕ್ಸ್ಕೊಂಡಿದ್ದಾಳೆ, ಗಣೇಶನ್ ಹಾಡಾಕು ನಾನು ಕೇಳ್ಕೊಂಡ್ ಪೂಜೆ ಮಾಡ್ತೀನಿ ಅಂತ. ಸೊ ಇವಾಗಿನ ಮಕ್ಳು ಅಂತೂ ತುಂಬಾ ಶಾರ್ಪ್ ಇರ್ತಾರೆ. ಆಂಡ್ರಾಯ್ಡ್ ಅಂತೂ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಾಳೆ ಅಂದ್ರೆ ನನ್ ಮಗಳೇ ಅಂತಲ್ಲ, ಎಷ್ಟೋ ಮಕ್ಳು, ಎಲ್ಲಾರ್ ಮನೆ ಮಕ್ಳದು ಫೋನ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾರೆ. ಅಂಡ್ ನಂಗೆ ತುಂಬಾ ಜನ ನಿಮ್ ಮಗಂಗೆ ಏನ್ ಫುಡ್ ಕೊಡ್ತಾ ಇದ್ದೀರಾ, ಫುಡ್ ರೊಟೀನ್ ಬಗ್ಗೆ ಹೇಳಿ ಅಂತ ಕೇಳ್ತಾ ಇರ್ತೀರಾ. ಸೊ ಏನಿಲ್ಲ, ಸಿಂಪಲ್ಲು. ನಾನ್ ಏನ್ ಅವನಿಗೆ ರೂಢಿ ಮಾಡಿದೀನಿ ಅಂತಂದ್ರೆ ಸಿರ್ಲಾಕು ಮತ್ತೆ ರಾಗಿ ಸರಿ ಇಷ್ಟೇನೆ. ಯಾವಾಗ ಸ್ಟಾರ್ಟ್ ಮಾಡಿದೀನಿ ಅಂತಂದ್ರೆ ಅವನಿಗೆ 6th ಮಂತ್ ಸ್ಟಾರ್ಟ್ ಆದಾಗಿಂದ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ರಾಗಿ ಸರಿ ಕೊಡಿ ಅಂತ ಹೇಳಿ. ಸೊ ಹಂಗಾಗಿ 1 ಟೈಮ್ ಮಾತ್ರ ನಾನು ಬೆಳಗ್ಗೆ ರಾಗಿ ಸರಿ ಸ್ಟಾರ್ಟ್ ಮಾಡ್ಕೊಂಡ್ ಬಂದೆ. ಅದು ಆರೋಗ್ಯ ಆಗ್ಬೇಕಲ್ಲ ಮಕ್ಳಿಗೆ, ಸೊ ಬೆಳಗ್ಗೆ ಕೊಟ್ರೇನೆ ಬೆಸ್ಟ್. ಅದಾದ್ಮೇಲೆ 1 ತಿಂಗಳಾದ್ಮೇಲೆ ನಾನು ರಾಗಿ ಸರಿ ಬೆಳಗ್ಗೆ ಕೊಟ್ರೆ ಸಿರ್ಲಾಕು ನೈಟ್ ಕೊಡೋ ತರ ರೂಢಿ ಮಾಡ್ಕೊಂಡು, ಅದ್ರ ಜೊತೆಗೆ ನಾನು ನೈಟ್ 1 ಟೈಮ್ 1 ಸ್ಪೂನು ಗ್ರೇಪ್ ವಾಟರ್ನ ಹಾಕೋದಿಕ್ಕೆ ರೂಢಿ ಮಾಡಿದೀನಿ. ನನ್ ಮಗಳಿಗೂ ನಾನು ಹಿಂಗೆ ಮಾಡಿದ್ದು, ನನ್ ಮಗುಂಗೂ ಹಿಂಗೆ ಮಾಡಿರೋದು ನಾನು. ಇನ್ನ ನಾನು ಅವನ್ಗೆ ಅನ್ನ ಏನು ಕೊಟ್ಟಿಲ್ಲ. ಬೇಕಿದ್ದವರು ಮಕ್ಳು ತಿಂತಾರೆ ಅನ್ನೋರು ಮಾತ್ರ ಆಪಲ್ ಕೊಡ್ಬೋದು. ಬೇಯಿಸ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆಪಲ್ ಕೊಡ್ಬೋದು. ಕ್ಯಾರೆಟ್ನು ಅಷ್ಟೇ ಬೇಯಿಸ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡಿ ಕ್ಯಾರೆಟ್ ಸಹ ಕೊಡ್ಬೋದು. ಸಪೋಟ ಅಂತೂ ಕೊಡ್ಬೋದು, ತುಂಬಾ ಒಳ್ಳೇದು ಸಪೋಟ. ನಾನು ಇನ್ನ ನನ್ನ ಮಗನ್ಗೆ ಆಪಲ್ ಕೊಟ್ಟೆ, ಅವನು ಅಷ್ಟು ಇಷ್ಟಪಟ್ಟಿಲ್ಲ ಆಪಲ್. ಕೆಲವೊಂದ್ ಮಕ್ಳು ತಿನ್ನಲ್ಲ, ಹಠ ಮಾಡ್ತವೆ. ಸೊ ಯಾವ ಮಕ್ಳಿಗೆ ಯಾವ ರೀತಿ ಇಷ್ಟ ಆಗುತ್ತೆ, ಮೀನ್ಸ್ ಫ್ರೂಟ್ಸ್ ವೆಜಿಟೇಬಲ್ಸ್ ಕೊಡ್ಬೋದು ಆರಾಮಾಗಿ. ಅಂದ್ರೆ ನೋಡ್ಕೊಂಡು ಕೊಡಿ, ನಿಮ್ ಮಕ್ಳಿಗೆ ಅದು ಸೆಟ್ ಆಗುತ್ತೋ ಇಲ್ವೋ ಅಂತ. ಸೊ ನನ್ನ ಮಗನ್ಗೆ ಇಷ್ಟೇ ನಾನು ರೂಢಿ ಮಾಡಿರೋದು. ಥ್ಯಾಂಕ್ ಯು.